ಹಲೋ ಎಲ್ರಿಗೂ ನಮಸ್ಕಾರ. ಭಾರತ ವರ್ಸಸ್ ಆಸ್ಟ್ರೇಲಿಯಾ 5ನೇ ಟೆಸ್ಟ್ 2ನೇ ದಿನ ಕೂಡ ಫಾಸ್ಟ್ ಫಾರ್ವರ್ಡಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಮೊದಲ ದಿನದಲ್ಲೇ ಆಲ್ಮೋಸ್ಟ್ ಎಲ್ಲ ನೋಡೋದಕ್ಕೆ ಸಿಕ್ಕಿತ್ತು. ಸೆಕೆಂಡ್ ಡೇದಲ್ಲೂ ಕೂಡ ಎಲ್ಲನೂ ಇತ್ತು. ಅಗ್ರೆಷನ್ ಹಾಗೆಯೇ ಕೌಂಟರ್ ಅಟ್ಯಾಕಿಂಗ್ ಎಲ್ಲ ಕೂಡ ನೋಡೋದಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು. ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ನಿನ್ನೆ ಕೊನೆಯಲ್ಲಿ ಖವಾಜ ಅವರ ವಿಕೆಟನ್ನು ಕಳೆದುಕೊಂಡಿದ್ದ ಆಸ್ಟ್ರೇಲಿಯಾ ಇವತ್ತು ಕೂಡ ಸ್ಟ್ರಗಲ್ ಮಾಡ್ತು ಅಂತಲೇ ಹೇಳ್ಬೋದು. ಮಾರ್ನಸ್ ಲಬೂಷನ್ ಅವರು ಬುಮ್ರಾ ಅವ್ರಿಗೆ ಔಟ್ ಆಗ್ತಾರೆ ಕೇವಲ 2 ರನ್ ಗಳಿಸಿ. ಅದಾದ ಬಳಿಕ ಕಾನ್ಸ್ಟಾಸ್ ಒಂದೆರಡು ಶಾಟ್ ಹೊಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಒಂದೆರಡು ಕನೆಕ್ಟ್ ಆಗುತ್ತೆ, ಮತ್ತೊಂದೆರಡು ಮಿಸ್ ಟೈಮ್ ಆಗುತ್ತೆ. ಕೊನೆಗೂ ಅವರು ಸಿರಾಜ್ ಅವರಿಗೆ ಔಟ್ ಆಗ್ತಾರೆ. ಇದರೊಂದಿಗೆ 35ಕ್ಕೆ 3 ವಿಕೆಟನ್ನು ಕಳೆದುಕೊಳ್ತಾರೆ. ಇದೇ ಓವರ್ನಲ್ಲಿ ಸಿರಾಜ್ ಅವರು ಹೆಡ್ ಅವರನ್ನು ಕೂಡ 4 ರನ್ಗಳ ಔಟ್ ಮಾಡ್ತಾರೆ. ಇದರೊಂದಿಗೆ ಆಸ್ಟ್ರೇಲಿಯಾ 39ಕ್ಕೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿರುತ್ತೆ. ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ವೆಬ್ಸ್ಟರ್ ಮತ್ತು ಸ್ಮಿತ್ ಆಸರೆ ಆಗ್ತಾರೆ ಅಂತ ಹೇಳ್ಬೋದು. ಒಂದು 57 ರನ್ಗಳ ಒಂದು ಭರ್ಜರಿ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ. ಬೇಕಿತ್ತು ಆಸ್ಟ್ರೇಲಿಯಾಗೆ. ಸ್ಮಿತ್ ಅಂತೂ ಅಗ್ರೆಸಿವ್ ಆಗಿ ಆಡ್ತಾಯಿದ್ರು ಈ ಪಾರ್ಟ್ನರ್ಶಿಪ್ಪಲ್ಲಿ. ನಂತರ ಈ ಪಾರ್ಟ್ನರ್ಶಿಪ್ಪನ್ನು ಬ್ರೇಕ್ ಮಾಡೋದಕ್ಕೆ ಬಂದಿದ್ದು ಪ್ರಸಿದ್ಧ ಕೃಷ್ಣ. ಸ್ಟೀವ್ ಸ್ಮಿತ್ ಅವರನ್ನು ಒಂದು ಬ್ಯೂಟಿಫುಲ್ ಡೆಲಿವರಿ ಮೂಲಕ ಔಟ್ ಮಾಡ್ತಾರೆ. ಇದರೊಂದಿಗೆ ಆಸ್ಟ್ರೇಲಿಯಾ 96ಕ್ಕೆ 5 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಅಲೆಕ್ಸ್ ಕ್ಯಾರಿ ಮತ್ತು ವೆಬ್ಸ್ಟರ್ ನಡುವೆ ಕೂಡ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಸೊ ಇದೆರಡು ಪಾರ್ಟ್ನರ್ಶಿಪ್ ಆಸ್ಟ್ರೇಲಿಯಾ ರನ್ಸನ್ನು ಸ್ವಲ್ಪ ಪುಷ್ ಮಾಡ್ತು ಅಂತಲೇ ಹೇಳ್ಬೋದು. 41 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಮತ್ತೊಮ್ಮೆ ಎಂಡ್ ಮಾಡಿದ್ದು ಅಂದರೆ ಪ್ರಸಿದ್ಧ ಕೃಷ್ಣನೇ. ಒಂದು ಬ್ಯೂಟಿಫುಲ್ ಡೆಲಿವರಿ ಮೂಲಕ ಅಲೆಕ್ಸ್ ಕ್ಯಾರಿ ಅವರನ್ನು ಬೌಲ್ಡ್ ಮಾಡ್ತಾರೆ. ನಂತರ ನಿತೀಶ್ ಕುಮಾರ್ ರೆಡ್ಡಿ 2 ವಿಕೆಟನ್ನು ಪಡಿತಾರೆ. ಸೊ ಇದರೊಂದಿಗೆ ಆಸ್ಟ್ರೇಲಿಯಾ ಕೊಲ್ಯಾಪ್ಸ್ ಆಗಿ ಕೊನೆಯಲ್ಲಿ 181 ರನ್ಗಳಿಗೆ ಆಲ್ಔಟ್ ಆಗುತ್ತೆ. ಭಾರತಕ್ಕೆ 4 ರನ್ ಲೀಡನ್ನು ಬಿಟ್ಟುಕೊಡುತ್ತೆ. ಸೊ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಮಾಡಿದ ಭಾರತ ತಂಡಕ್ಕೆ ಅದ್ಭುತ ಆರಂಭ ದೊರೆಯುತ್ತೆ. ಫಾಸ್ಟ್ ಆರಂಭ ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲ ಓವರ್ನಲ್ಲಿ 16 ರನ್ ಹೊಡಿತಾರೆ ಯಶಸ್ವಿ ಜೈಸ್ವಾಲ್. ಹೀಗೆ ಸೊ ಫಾಸ್ಟ್ ರನ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ರಾಹುಲ್ ಮತ್ತು ಜೈಸ್ವಾಲ್. ಅನ್ಫಾರ್ಚುನೇಟ್ಲಿ ರಾಹುಲ್ ಔಟ್ ಆಗಬೇಕಾಗಿ ಬರುತ್ತೆ. ಬೋಲ್ಡ್ ಅವರನ್ನು ಬ್ಯೂಟಿಫುಲ್ ಡೆಲಿವರಿ ಮೂಲಕ ಬೋಲ್ಡ್ ಮಾಡ್ತಾರೆ. ಅದಾದ ಕೆಲವೇ ಹೊತ್ತಿನಲ್ಲೇ ಜೈಸ್ವಾಲ್ ಅವರನ್ನು ಕೂಡ ಔಟ್ ಮಾಡ್ತಾರೆ. ಇದರೊಂದಿಗೆ 42ಕ್ಕೆ 0 ಇದ್ದ ಭಾರತ 47ಕ್ಕೆ 2 ವಿಕೆಟ್ ಕಳೆದುಕೊಳ್ಳುತ್ತೆ. ಅದಾದ ಬಳಿಕ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಆ್ಯಸ್ ಯೂಶ್ವಲ್ ಹಾಗೆ ಔಟ್ ಆಗ್ತಾರೆ. ಇವತ್ತಂತೂ ತುಂಬಾ ಕೋಪದಲ್ಲಿ ಅವರು ಅಂತ ಹೇಳ್ಬೋದು. ಹಲವು ಬಾರಿ ಹೀಗೆ ಔಟ್ ಆಗಿದ್ದಂತಾಯಿತು ವಿರಾಟ್ ಕೊಹ್ಲಿ. ಅದಾದ ಬಳಿಕ ಶುಭ್ಮನ್ ಗಿಲ್ ಅವರು ಕೂಡ ಮುಂದೆ ಬಂದು ಹೊಡೆಯೋಕೆ ಹೋಗಿ ಹೆಜ್ಜಾಗಿ ಔಟ್ ಆಗ್ತಾರೆ. ನನಗೆ 78ಕ್ಕೆ 4 ವಿಕೆಟ್ ಕಳೆದುಕೊಂಡು ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಕೂಡ ಭಾರತಕ್ಕೆ ಸಂಕಷ್ಟ ಎದುರಾಗುತ್ತೆ. ನಂತರ ಬಂತು ರಿಷಬ್ ಪಂತ್ ಅವರ ಕೌಂಟರ್ ಅಟ್ಯಾಕಿಂಗ್ ಅಂತಲೇ ಹೇಳ್ಬೋದು. ಸೊ ಬಂದಾಗಿನಿಂದನೇ ಇವತ್ತು ಕೌಂಟರ್ ಅಟ್ಯಾಕನ್ನು ಸ್ಟಾರ್ಟ್ ಮಾಡಿದರು ರಿಷಬ್ ಪಂತ್. ಮೊದಲ ಬಾಲ್ನಲ್ಲೇ 6 ಹೊಡೆದಿದ್ರು ಅದಾದ ಬಳಿಕ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಗಾದರು. T20 ಇನ್ನಿಂಗ್ಸನ್ನು ಆಡಿದ್ರು ಅಂತಲೇ ಹೇಳ್ಬೋದು ರಿಷಬ್ ಪಂತ್ ಅವರು. ಸೊ ಜಡೇಜಾ ಒಂದು ಕಡೆ ಅವ್ರಿಗೆ ಸಾಥ್ ಕೊಟ್ಟರು ಅಷ್ಟೇ ಡಿಫೆಂಡ್ ಮಾಡೋ ಮುಖಾಂತರ. ಮತ್ತೊಂದು ಕಡೆ ಜಡೇಜಾ ಪಂತ್ ತಮ್ಮ ಆಟವನ್ನು ಮುಂದುವರಿಸಿದ್ರು. ಅದ್ಭುತ ಅರ್ಧಶತಕವನ್ನು ಗಳಿಸಿದ್ರು. ಕೇವಲ 29 ಬಾಲ್ನಲ್ಲಿ ಅರ್ಧಶತಕ. T20 ಇನ್ನಿಂಗ್ಸ್ ಆಡಿದ್ರು. 33 ಬಾಲ್ನಲ್ಲಿ 61 ರನ್ ಗಳಿಸಿದ್ರು. 6 ಬೌಂಡ್ರಿ ಹಾಗೂ 4 ಸಿಕ್ಸನ್ನು ಸಿಡಿಸಿದ್ರು. ಎಂಟರ್ಟೈನಿಂಗ್ ಇನ್ನಿಂಗ್ಸನ್ನು ಎಂಡ್ ಮಾಡಿದ್ದು ಪಾಟ್ ಕಮಿನ್ಸ್ ಅವರು. ಸೊ ಈ ವಿಕೆಟ್ ಹೋದ ಬಳಿಕ ಸ್ವಲ್ಪ ಪ್ರೆಷರ್ ಬೀಳುತ್ತೆ ಭಾರತ ತಂಡಕ್ಕೆ. ಸೊ ಆ ಪ್ರೆಷರ್ ರಿಲೀಸ್ ಮಾಡೋದಕ್ಕೆ ಹೋಗಿ ನಿತೀಶ್ ರೆಡ್ಡಿ ಅವರು ಕೂಡ ಔಟ್ ಆಗ್ತಾರೆ. ಸೊ ಕೊನೆಯಲ್ಲಿ ರವೀಂದ್ರ ಜಡೇಜಾ ಮತ್ತು ಸುಂದರ್ ಸರ್ವೈವ್ ಆಗ್ತಾರೆ. ಇವತ್ತಿನ ದಿನದ ಆಟದ ಅಂತ್ಯಕ್ಕೆ 141ಕ್ಕೆ 6 ವಿಕೆಟ್ ಕಳೆದುಕೊಳ್ತಾರೆ ಭಾರತ. 145ರ ಲೀಡನ್ನು ಹೊಂದಿದ್ದಾರೆ. 200+ ಹೊಡೆದ್ರೆ ಖಂಡಿತವಾಗ್ಲೂ ಮ್ಯಾಚ್ ನಮ್ಮ ಕಡೆನೇ ಇದೆ ಅಂತಲೇ ಹೇಳ್ಬೋದು. ಸೊ ಅಷ್ಟು ಟ್ರಿಕ್ಕಿ ಇದೆ ವಿಕೆಟು. ಯಾಕಂದರೆ ಒಂದೇ ದಿನಕ್ಕೆ ಇವತ್ತು 15 ವಿಕೆಟ್ಗಳು ಬಿದ್ದಿದೆ ಅಂದರೆ ಲೆಕ್ಕ ಹಾಕಿ 3ನೇ ದಿನಕ್ಕೂ ಚೇಂಜ್ ಆಗುತ್ತೆ ಅಂತಲೇ ಅರ್ಥ. ಸೊ ನಾಳೆ ಮ್ಯಾಚ್ ಬಗ್ಗೆ ಎಲ್ಲ ಲಕ್ಷಣ ಕಾಣ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಹೋಪ್ಫುಲಿ ನಮ್ಮ ಕಡೆನೇ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 200+ ಟಾರ್ಗೆಟ್ ಕೊಟ್ಟರೆ ತುಂಬಾ ಕಷ್ಟ ಇದೆ ಆಸ್ಟ್ರೇಲಿಯಾ ತಂಡಕ್ಕೂ ಕೂಡ. ಇನ್ನು ಮತ್ತೊಂದು ವಿಷಯ ಏನಂದರೆ ಬುಮ್ರಾ ಅವರು ಸ್ವಲ್ಪ ಸ್ಕ್ಯಾನ್ಸ್ಗೆ ಹೋಗಿದ್ದರು. ಸೊ ಹೋಪ್ಫುಲಿ ಆಮೇಲೆ ಬಂದಿದ್ದಾರೆ ಅವರು. ಸೊ ಅವರು ಎಷ್ಟು ಬಾಲ್ ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ಅದೊಂದು ಕನ್ಸರ್ನ್ ಇದೆ ಭಾರತ ತಂಡಕ್ಕೆ. ಅದನ್ನು ಬಿಟ್ಟರೆ ಹೋಪ್ಫುಲಿ ಮ್ಯಾಚನ್ನು ಡಿಪೆಂಡ್ ಮಾಡ್ಕೋಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ. ನಾಳೆನೇ ಮುಗಿಯೋ ಥರ ಕಾಣ್ತಾ ಇದೆ. ನೋಡೋಣ. ಎಕ್ಸೈಟಿಂಗ್ ಡೇ ಆಗಿತ್ತು ಇವತ್ತು ಖಂಡಿತವಾಗ್ಲೂ. ಇವತ್ತಿನ ದಿನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ